ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ನಿಜವಾದ ಭಕ್ತನಾದವನು ಸದಾಕಾಲ ಅವನ ಚಿತ್ತದಲ್ಲಿ ನನ್ನ ಸ್ಮರಣೆಯೇ ಇರುತ್ತೆ, ಅವನ ಪ್ರಾಣವನ್ನು ಕೂಡ ನನ್ನಲ್ಲೇ ಇಟ್ಟಿರ್ತಾನೆ, ಇತರರೊಂದಿಗೆ ಅವನು ಮಾತನಾಡುವಾಗಲೂ ಕೂಡ ನನ್ನನ್ನು ಕುರಿತಾಗಿಯೇ ಅವನು ಮಾತನಾಡ್ತಾನೆ, ಅದೇ ಕಥೆಯನ್ನು ಅದೇ ಬೋಧನೆಯನ್ನು ಮಾಡ್ತಾ ಇರ್ತಾನೆ, ಕಟ್ಟ ಕಡೆಗೆ ಅವನು ಸಂತೃಪ್ತನಾದ ಜೀವನ ಸಾಗಿಸಿ ನನ್ನನ್ನೇ ಸೇರ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು 10-11ನೇ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ಅಂತ ಹೇಳಿದರು. ಅಂದರೆ ಸದಾಕಾಲ ಪ್ರೀತಿಪೂರ್ವಕವಾಗಿ ಭಜಿಸುತ್ತಿರುವಂಥ ಅವರಿಗೆ, ಅಂದರೆ ಈ ಹಿಂದೆ ಏನು ಹೇಳಿದ್ನೋ, ಸದಾಕಾಲ ನನ್ನನ್ನೇ, ಅವನ ಚಿತ್ತ, ಅವನ ಮಾತು, ಅವನ ನಡೆನುಡಿಯಲ್ಲಿ ನನ್ನದೇ ಇರುತ್ತೆ ಅಂತ, ಅಂಥವರಿಗೆ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಆ ಬುದ್ಧಿಯೋಗದಿಂದ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳಿದ. ಮತ್ತೆ ಅಂದರೆ ಈ ಬುದ್ಧಿ ಅಥವಾ ಜ್ಞಾನ ಅನ್ನುವಂಥದ್ದು ಎಷ್ಟು ಮುಖ್ಯವಾದದ್ದು. ನಿಜವಾದ ಭಕ್ತನಿಗೆ ಅವನು ಏನನ್ನಾದರೂ ಅಧ್ಯಯನ ಮಾಡಿರಲಿ, ಏನನ್ನಾದರೂ ಬಿಟ್ಟಿರಲಿ, ನಾವು ಅಂಥ ಎಷ್ಟೋ ಜನ ಭಕ್ತರನ್ನು ನಾವು ಕಾಣ್ತೀವಿ. ಹಿಂದೆ ಆಗಿ ಹೋಗಿದ್ದಾರಂಥವರೆಲ್ಲ, ದಾಸವರೇಣ್ಯರೆಲ್ಲ ದೊಡ್ಡ ಡಿಗ್ರಿಗಳು ತೊಗೊಂಡವರೇನಲ್ಲ. ಪುರಂದರದಾಸರು, ಕನಕದಾಸರು ಇತ್ಯಾದಿ ದಾಸವರೇಣ್ಯರು ಅವರು ದೊಡ್ಡ ಡಿಗ್ರಿಗಳು ಪಡೆದುಕೊಂಡವರಲ್ಲ. ಆದರೆ ಅವರಿಗೆ ಸಂಪೂರ್ಣವಾದಂಥ ಜ್ಞಾನವನ್ನು ಭಗವಂತ ಕೊಟ್ಟಿದ್ದ. ಆ ಜ್ಞಾನದಿಂದ ಅವರು ಏನನ್ನು ಬೇಕಾದರೂ ಸಮಾಜದಲ್ಲಿ ಅವರು ಹೇಳಿದ್ದು ನಿಜವಾಗ್ತಾ ಇತ್ತು, ಅವರು ಮಾಡಿದ್ದೇ ಸಾರ್ಥಕವಾಗ್ತಾ ಇತ್ತು. ಕೊನೆಗೆ ಅವರು ಅಂತಿಮವಾಗಿ ಮುಕ್ತಿಯನ್ನು ಪಡಿತಾ ಇದ್ದರು. ಅಂಥ ಭಕ್ತರನ್ನು ನಾವು ಅನೇಕ ಜನ ನೋಡ್ತೀವಿ. ಆ ವಿಷಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಅವನು ಉದ್ಧಾರ ಆಗೋದಕ್ಕೆ ಏನು ಬೇಕೋ ಅಂಥ ಒಂದು ಜ್ಞಾನವನ್ನು ನಾನು ಕರುಣಿಸ್ತೀನಿ, ಅವನು ಕೊನೆಯಲ್ಲಿ ನನ್ನನ್ನೇ ಸೇರ್ತಾನೆ. ಅದೇ ಮುಕ್ತಿ ಇದ್ರೆ. ಮತ್ತೆ ಮುಂದುವರೆದು ಹೇಳ್ತಾನೆ, ತೇಷಾಮೇವನು ಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಂಥ ಭಕ್ತನಿಗೆ, ಅವನಿಗೆ ಅನುಕಂಪವನ್ನು ತೋರಿಸಬೇಕೆಂದು ಅವನ ಬುದ್ಧಿಯಲ್ಲಿ ನಾನು ನೆಲೆಸುತ್ತೀನಿ. ಅಂಥ ನಿಜವಾದ ಭಕ್ತನಿಗೆ ಅನುಕಂಪವನ್ನು ತೋರಿಸೋದಕ್ಕೋಸ್ಕರ ಅವನ ಮೇಲೆ ಕನಿಕರವನ್ನು ಪಟ್ಟು ಭಗವಂತ ಅವನ ಬುದ್ಧಿಯಲ್ಲಿ ನೆಲೆಸಿ ಅದನ್ನು ಪ್ರಕಾಶಪಡಿಸ್ತಾನೆ. ಆ ಪ್ರಕಾಶಿಸುವಂಥ ಜ್ಞಾನ ದೀಪದಿಂದ ಅವನ ಅಜ್ಞಾನಾಂಧಕಾರ ಅನ್ನುವಂಥದ್ದು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಭಕ್ತ ಭಗವಂತನನ್ನು ನಿಷ್ಕಲ್ಮಶವಾಗಿ ಪ್ರಾರ್ಥಿಸಿದ್ದೇ ಆದರೆ ಅವನ ಮೇಲಿನ ಅನುಕಂಪ, ಆ ಭಕ್ತನ ಮೇಲಿನ ಅನುಕಂಪದಿಂದ ದೇವರು ಅವನಿಗೆ ಜ್ಞಾನವನ್ನು ಕೊಡ್ತಾರೆ. ಜ್ಞಾನವೇ ಮೂಲ. ಸಾಮಾನ್ಯರಾದ ನಾವುಗಳೆಲ್ಲ ನಾವು ನಾನಾ ರೀತಿಯ ಭೌತಿಕವಾದಂಥ ಬೇಡಿಕೆಗಳನ್ನು ದೇವ್ರ ಮುಂದೆ ಇಡ್ತೀವಿ. ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದ ತಕ್ಷಣ ನನಗೆ ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋದಕ್ಕೆ ಅನುಕೂಲ ಕೊಡಪ್ಪ, ನನಗೆ 2 ಕಾರುಗಳನ್ನು ಪಡೆಯುವಂಥ ಅನುಕೂಲ ಕೊಡಪ್ಪ, ನನ್ನ ಮಗನಿಗೆ ದೊಡ್ಡ ಹುದ್ದೆ ಕರುಣಿಸಪ್ಪ, ಇಂಥ ಬೇಡಿಕೆಗಳನ್ನು ನಾವು ಇಡ್ತೀವಿ. ನನಗೆ ಎಲ್ಲ ರೀತಿಯ ಜ್ಞಾನವನ್ನು ನೀಡು ಅಂತ ನಾವು ಕೇಳಲ್ಲ ದೇವ್ರನ್ನ. ಈ ನಿಜವಾದ ಭಕ್ತರು ಏನನ್ನೂ ಕೇಳದೇ ಇದ್ದರೂ ಕೂಡ ಭಗವಂತ ಅವರಿಗೆ ಆ ನಿಜವಾದಂಥ ಜ್ಞಾನವನ್ನು ನೀಡ್ತಾನೆ.
ಆ ಜ್ಞಾನದ ಬೆಳಕಿನಲ್ಲಿ ಅವರ ಅಜ್ಞಾನ ಅನ್ನೋಂಥದ್ದು ತೊಲಗಿ ಹೋಗ್ಬಿಡುತ್ತೆ. ಆ ಅಜ್ಞಾನ ಹೋದ್ಮೇಲೆ ಅವರು ಭಗವಂತನನ್ನು ಸೇರೋದಕ್ಕೆ ಹತ್ತಿರವಾಗ್ತಾ ಹೋಗ್ತಾರೆ, ದಿನೇ ದಿನೇ ಹತ್ತಿರವಾಗ್ತಾ ಹೋಗ್ತಾರೆ. ಅವನಲ್ಲಿರುವಂಥ ಅಜ್ಞಾನವನ್ನು ತೊಲಗಿಸಿದ ಮೇಲೆ ಭಗವಂತ ಅವನು ಎಲ್ಲ ಶಾಸ್ತ್ರಗಳಲ್ಲೂ ನಿಪುಣನಾಗ್ತಾನೆ. ಅವನು ಅಧ್ಯಯನ ಮಾಡಲಿ ಬಿಡಲಿ, ಎಷ್ಟೋ ಜನ ಬೇಕಾದಷ್ಟು ಅಧ್ಯಯನ ಮಾಡಿದಂಥವರು ಉದ್ಧಾರ ಆಗಲಿಲ್ಲ. ನಾವು ಅಂಥವ್ರನ್ನೂ ಕಾಣ್ತೀವಿ ನಮ್ಮ ಇತಿಹಾಸದಲ್ಲಿ ಅಥವಾ ಪುರಾಣಗಳಲ್ಲಿ. ಆದರೆ ಏನನ್ನೂ ಅಧ್ಯಯನ ಮಾಡದೆ ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಕಳೆಯುವಂಥವನಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತಿಯನ್ನು ಕೊಡ್ತಾನೆ ಭಗವಂತ. ಇದರಿಂದ ಅವನ ಜನ್ಮ ಸಾರ್ಥಕವಾಗುತ್ತೆ ಅನ್ನುವಂಥ ಒಂದು ಅತ್ಯುನ್ನತವಾದಂಥ ವಿಷಯವನ್ನು ಭಗವಂತ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ. ಇದು ಎಷ್ಟು ಉತ್ಕೃಷ್ಟವಾದದ್ದು ಅಂತಂದರೆ, ನಿಜವಾದಂಥ ಜ್ಞಾನ ಅನ್ನುವಂಥದ್ದು ಭಗವಂತನಿಂದ ಬರಬೇಕು ನಮಗೆ. ಹಾಗಂತ ಅಧ್ಯಯನ ಮಾಡಿದರೆ ಬರಲ್ಲ ಅಂತಲ್ಲ, ಅಧ್ಯಯನ ಮಾಡಿದರೂ ಕೂಡ ನಾವು ಎಲ್ಲ ಜ್ಞಾನವನ್ನು ಪಡ್ಕೊಳ್ಬಹುದು. ಆದರೆ ಭಗವಂತನ ಸ್ಮರಣೆ ಮಾಡದೆ ಹೋದರೆ ನಾವು ಪಡ್ಕೊಳ್ಳುವಂಥ ಈ ಜ್ಞಾನ ನಮ್ಮನ್ನು ಸಾರ್ಥಕತೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಎನ್ನುವಂಥ ಖಚಿತತೆ ಇಲ್ಲ. ಭಗವಂತನಲ್ಲೇ ನಮ್ಮ ಸದಾ ಎಲ್ಲವನ್ನು ಸದಾ ಕಾಲ ಇಟ್ಟು ನಾವು ಅಧ್ಯಯನ ಮಾಡಿದ್ದೇ ಆದರೆ ಆಗ ನೈಜವಾದಂಥ ಜ್ಞಾನವನ್ನು ಭಗವಂತ ಕೊಟ್ಟುಬಿಡ್ತಾನೆ. ಅದರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.